ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸಾಮಾನ್ಯವಾಗಿ ಮೈಕೈ ನೋವು, ಜಾಯಿಂಟ್ಸ್ ಪೇನು, ಮಂಡಿ ನೋವು, ಮೊಣಕಾಲು ನೋವು, ಸೊಂಟ ನೋವು, ಈ ಇಂಥ ನೋವುಗಳಿಂದ ಹಲವಾರು ಜನ ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಎಲ್ಲದಕ್ಕೂ ಅವ್ರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಮೈಕೈ ನೋವು ಅಂತಂದರೆ ಯಾವುದೋ ವಾಯು ನೋವು ಇರ್ಬೋದು ಅಂತಂದ್ಬಿಟ್ಟು ನೋವಿನ ಮಾತ್ರೆಗಳನ್ನ, ಗುಳಿಗೆಗಳನ್ನ ಹಾಗೂ ತೈಲಗಳನ್ನ, ಆಯಿಂಟ್ಮೆಂಟ್ಗಳನ್ನ ಅಪ್ಲೈ ಮಾಡ್ತಿರ್ತಾರೆ. ಈ ಮಾತ್ರೆಗಳನ್ನ ಸೇವನೆ ಮಾಡೋದ್ರಿಂದ ಅವ್ರ ಪೇಯ್ನು ತಾತ್ಕಾಲಿಕವಾಗಿ ಕಡಿಮೆ ಆಗ್ತಾ ಇರ್ತದೆ. ಆದರೆ ಎಲ್ಲ ಪೇಯ್ನ್ಗಳು ಒಂದೇ ಥರ ಇರೋದಿಲ್ಲ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಗೌಟ್ ಈ ಒಂದು ಕಾಯಿಲೆ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಪೇಯ್ನ್ ಅಂದರೆ ನೋವು ಸ್ವಲ್ಪ ವಿಭಿನ್ನವಾಗಿರ್ತದೆ. ಹಾಗಾಗಿ ಇದರ ಚಿಹ್ನೆಗಳೇನು, ಈ ಒಂದು ಕಾಯಿಲೆ ಬಂದಾಗ ಯಾವ ರೀತಿಯ ಚಿಹ್ನೆಗಳಿರ್ತದೆ, ಲಕ್ಷಣಗಳಿರ್ತದೆ, ಅದನ್ನು ನೀವು ತಿಳ್ಕೊಳ್ತು ಅಂದರೆ ಚಿಕ್ಕದ್ರಲ್ಲೇ ನೀವು ಸ್ವಲ್ಪ ಬಂದಾಗಲೇ ನೀವು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಮಾಡ್ಕೊಳ್ತು ಅಂದರೆ ಈ ಕಾಯಿಲೆಯಿಂದ ನೀವು ದೂರ ಆಗಬಹುದು. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ ನಿಮ್ಮ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗೋದು. ಯಾವಾಗ ಯೂರಿಕ್ ಆ್ಯಸಿಡ್ ಲೆವೆಲ್, ಸೀರಮ್ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತದೋ ಆ ಒಂದು ಕಂಡೀಷನ್ಗೆ ಹೈಪರ್ ಯೂರಿಸೇಮಿಯಾ ಅಂತ ಕರೀತಾರೆ. ಹಾಗಾದರೆ ಇದು ಎಲ್ಲಿ ಜಾಸ್ತಿ ಆಗ್ತದೆ ಅಂತಂದರೆ ಪ್ರಮುಖವಾಗಿ ಜಾಯಿಂಟ್ಗಳಲ್ಲಿ, ಸಂಧಿಗಳಲ್ಲಿ, ಅದರಲ್ಲೂ ಕಾಲಿನ ಹೆಬ್ಬೆರಳಲ್ಲಿ ಇದು ಹೋಗಿ ಡೆಪಾಸಿಟ್ ಆಗ್ತದೆ. ಯಾವಾಗ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಗಳು ಕಾಲಿನ ಹೆಬ್ಬೆರಳಲ್ಲಿ ಸೈಡಲ್ಲಿ ಹೋಗಿ ಡೆಪಾಸಿಟ್ ಆಗ್ತದೋ ಅಲ್ಲಿ ಊತ ಬರ್ತದೆ, ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಈ ಗೌಟ್ ಪ್ರಮುಖವಾಗಿ ಕಾಲಿನ ಹೆಬ್ಬೆರಳಲ್ಲಾಗ್ಬೋದು, ಆ್ಯಂಕಲ್ ಜಾಯಿಂಟಲ್ಲಿರ್ಬೋದು, ನೀ ಜಾಯಿಂಟಲ್ಲೂ ಬರ್ಬೋದು. ಹಾಗಾಗಿ ಈ ಒಂದು ನೋವು ಅತಿಯಾಗಿರ್ತದೆ, ವಿಭಿನ್ನವಾಗಿರ್ತದೆ. ಇದರ ಲಕ್ಷಣಗಳೇನು, ಚಿಹ್ನೆಗಳೇನು ಅಂತಂದರೆ ಸಾಮಾನ್ಯವಾಗಿ ಈ ನೋವು ರಾತ್ರಿಯ ಸಮಯದಲ್ಲಿ ಸಿಕ್ಕಾಬಟ್ಟೆ ತಡೆಯೋಕ್ಕಾಗ್ದಲೇ ಇರೋಷ್ಟು ನೋವು ಬರ್ತದೆ. ಕಾಲಿನ ಹೆಬ್ಬೆರಳಲ್ಲಿ ನೋವು ಬರ್ತದೆ, ಹಾಗೂ ಸ್ಟಿಫ್ನೆಸ್ ಇರ್ತದೆ, ಹಾಗೂ ರೆಡ್ ವಾರ್ಮ್ ಸೋಲನ್ ಜಾಯಿಂಟ್ ಅಂತ ಹೇಳಿದ್ದಾರೆ. ಅಂತಂದರೆ ಈ ನೋವಿರ್ತಕ್ಕಂತಹ ಜಾಗದಲ್ಲಿ ಊತ ಇರ್ತದೆ, ಕೆಂಪಾಗಿರ್ತದೆ, ಸ್ವಲ್ಪ ಬಿಸಿಯಾಗಿ ಇರ್ತದೆ, ಕೆಲವೊಬ್ಬರಿಗೆ ಉರಿನೂ ಬರಬಹುದು, ತಡೆಯೋಕ್ಕಾಗ್ದಲ್ಲಿರ್ತಕ್ಕಂತಹ ನೋವಿರ್ತದೆ. ಇದಕ್ಕೆ ಪ್ರಮುಖವಾದ ಕಾರಣ ಏನಂತಂದರೆ ಯೂರಿಕ್ ಆ್ಯಸಿಡ್ ಲೆವೆಲ್, ಸೀರಮ್ ಯೂರಿಕ್ ಆ್ಯಸಿಡ್ ಲೆವೆಲ್ ನಿಮ್ಮ ರಕ್ತದಲ್ಲಿ ಜಾಸ್ತಿ ಆಗಿದ್ದರೆ ಅದು ಜಾಯಿಂಟ್ಸ್ಗಳಲ್ಲಿ ಡೆಪಾಸಿಟ್ ಆಗಿ ಸಿಕ್ಕಾಬಟ್ಟೆ ತಡೆಯೋಕ್ಕಾಗ್ದಲ್ಲಿರ್ತಕ್ಕಂತಹ ನೋವನ್ನು ಕೊಡ್ತದೆ. ಈ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆದಾಗ ಕಿಡ್ನಿ ಸ್ಟೋನ್ ಆಗುವ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಅವರಲ್ಲಿ ಹೊಟ್ಟೆಯ ಭಾಗದಲ್ಲಿ, ಬೆನ್ನಿನಲ್ಲಿ, ಸೊಂಟದಲ್ಲಿ ಸಿಕ್ಕಾಬಟ್ಟೆ ನೋವು ಬರುವ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತು ಅಂತಂದರೆ ಇದು ಸಾಮಾನ್ಯವಾದ ನೋವಲ್ಲ, ಮಾಮೂಲಿ ಜಾಯಿಂಟ್ ಪೇಯ್ನ್ಗಳಲ್ಲ. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಸೀರಮ್ ಯೂರಿಕ್ ಆ್ಯಸಿಡ್ ಈ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿಸಿದ್ರೆ ಅದರಲ್ಲಿ ನಿಮಗೇನಾದರೂ ವ್ಯತ್ಯಾಸ ಕಾಣ್ತು ಅಂತಂದರೆ ತಕ್ಷಣ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀವು ತಗೊಳ್ಳೋದ್ರಿಂದ ಈ ಒಂದು ಗೌಟ್ ಸಮಸ್ಯೆ ಅಥವಾ ವಾತ ರಕ್ತ ಅಂತ ಕರೀತಾರೆ ಆಯುರ್ವೇದದಲ್ಲಿ, ಈ ಒಂದು ಕಾಯಿಲೆಯಿಂದ ನೀವು ದೂರ ಆಗಬಹುದು, ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.